ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಬನಶ್ರೀ 24x7 ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ದಿವಸ ನಮ್ಮ ಹುಚ್ಚು ಮಾಡಿದಂಥ ಕೆಲವೊಂದು ಅವಾಂತರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ಹುಚ್ಚ ಹೆಂಗಿದ್ನಂದ್ರೆ ಒಟ್ಟ ಊರಾಗ ಬೇಸರ ಆಗ್ಬಿಟ್ಟಿದ್ದೀನಿ ರೀ. ಇವ ಎಲ್ಲರ ಊರಿಗೆ ಹೋಗ್ಬೇಕಾತಂದ್ರೆ ಬಸ್ನಾಗ ಹತ್ತಾಕ ಹೋದ್ರೂ ಕಿತಾಪತಿ ಮಾಡವ, ಬಸ್ನಾಗ ಕುಂತ್ರೂ ಕಿತಾಪತಿ ಮಾಡವ, ಏನರ ಥರ ಕಿರಾಣಿ ಅಂಗಡಿ ಕಳಿಸಿದ್ರ ಅಲ್ಲಿ ಕಿತಾಪತಿ ಮಾಡವ, ಎಲ್ಲರ ಸಂತ್ಯಾಗ ಹೋದ್ನಂದ್ರೆ ಅಲ್ಲಿ ಕಿತಾಪತಿ ಮಾಡವ್ರಿ. ಒಟ್ಟ ಹಿಂಗ ಕಿತಾಪತಿ ಮಾಡ್ಕೊತ ಇರೋವ್ರಿ ನೀವು. ನಮ್ಮ ಹುಚ್ಚ ಇಡೀ ಊರಿಗೆ ಬೇಸರ ಆಗಿದ್ದೀನಿ ರೀ. ಇವ ಅಂಥವನ ಜೋಡಿ ನಾವು 4-3 ಮಂದಿ ಗೆಳೆಯರು ಕೂಡಿಬಿಟ್ಟಿದ್ದೀವಿ ರೀ. ಅವ ಮಾಡ್ಕೊತ ಹೋಗವ, ನಾವು ನೋಡ್ಕೊತ ಹೋಗವ್ರು, ಹಿಂಗೆ ಹೊಂಟಿದ್ದೀವಿ ರೀ. ಒಟ್ಟು ಅದ್ರಾಗ ಒಂಥರ ಖುಷಿ ಸಿಗ್ತೈತೆ ರೀ ನಮ್ಮ ಹುಚ್ಚು ಮಾಡೋದ್ರೊಳಗೆ. ಆ ಥರ ನಮ್ಮ ಪಾತ್ರ ಮಾಡವ್ರಿ ಅವ. ಬರೀ ನೋಡೋಣ ನಮ್ಮ ಹುಚ್ಚು ನಾವಂತರ ಏನು ಅಂತೇಳಿ ತಿಳ್ಕೊಳ್ಳೋಣ. 1-2 ಹಿಂಗೆ ಕಿತಾಪತಿ ಮಾಡ್ಕೊತ ಇದ್ದು ಬಿಡವ್ರಿ ನಮ್ಮ ಹುಚ್ಚ. ಒಂದು ದಿವಸ ನಮ್ಮ ಹುಚ್ಚಗೆ ಅಷ್ಟು ಭಾಳ ಹಸಿಬಿಟ್ಟಿತ್ತು. ಬರಲಿ ಎಲ್ಲರೂ ಹೋಗೋಣ ಸಂತಿಗೆ ಅಂತ ಕರೆದನ್ರಿ. ನಾವು ಅಂದ್ವಿ, ಯಾಕೆ ಸಂತಿಗೆ? ಅದಕ್ಕೆ ಬೇಡಪ್ಪ, ನಾವು ಬರೋಕೊಲ್ವಿ, ನಮ್ಮ ಮನ್ಯಾಗ ಮಾಡ್ಕೊಂಬಂದಿರ್ತಾರೆ ಸಂತಿ, ಇಂಥ ಕೆಟ್ಟ ಬಿಸಿಲಾಗ ಹೋಗಿ ಏನು ಮಾಡೋದು, ನಾವು ಅಲ್ಲೇ ಅಂತ ಹೇಳಿದೀವಿ ರೀ. ಅವ ಅಂದ, ಬಂದರ ಬರಲಿ ಸುಳ ಮಕ್ಕಳು, ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಿ, ಬರ್ರಿ ನಾನು ಹಿಂದೆ ಒಟ್ಟ ಅಂತೇಳಿ ಕರ್ಕೊಂಡು ಹೋಗ್ತೀನಿ ರೀ. ಬ್ಯಾಸಿಯಾಗ ನೋಡಿರ್ಬೇಕಾದ್ರೆ ನೀವು ಸಂತ್ಯಾಗ ಹೋದ್ರೆ ಈ ಕಲ್ಲಂಗಡಿ ಹಣ್ಣು ಹಚ್ಚಿದವರು, ಬಾಳೆಹಣ್ಣು, ಮಾವಿನ ಹಣ್ಣು, ಈ ದ್ರಾಕ್ಷಿ ಹಣ್ಣು ಹಚ್ಚಿರ್ತಾರಲ್ಲ, ಅವ್ರ ಮುಂದೆ ಹೋದ್ರೆ ಸಾಕ್ರಿ. ಬರ್ರಿ ತಮ್ಮ, ಬರ್ರಿ ತಮ್ಮ, ಬರ್ರಿ ತಿಂದು ನೋಡಿ ಬರ್ರಿ ಅಪ್ಪ, ಹಣ್ಣು ಹೋಯ್ ಬರ್ರಿ ಅಪ್ಪ, ಹೋಯ್ ಬರ್ರಿ, ತಣ್ಣಗಾಗತ್ತೆ ಬರ್ರಿ, ಕಲ್ಲಂಗಡಿ ಹಣ್ಣು ಹೋಯ್ ಬರ್ರಿ ತಮ್ಮ, ನೋಡು ಬರ್ರಿ, ಬಂದು ತಿಂದಾರ ನೋಡ್ರಿ ಅಪ್ಪ ಅಂತ ಕರಿತಿರ್ತಾರೆ ಬೇಕಾರೆ ಸಂತ್ಯಾಗ. ಕೇಳಿರ್ಬೇಕಲ್ಲ ನೀವು ಸಂತ್ಯಾಗ. ನಿಮಗೇನು ಗೊತ್ತಿರ್ತೈತ್ರಿ? ಮನ್ಯಾಗ ಹೆಣ್ಮಕ್ಳು ಜಂತಿ ಕಳಿಸ್ತೀರಿ, ನಿಮ್ಗೇನು ಗೊತ್ತಾಗ್ಬೇಕು ಇವೆಲ್ಲ? ಅವ್ರನ್ನ ಹೋಗಿ ಕೇಳ್ರಿ, ಮನ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ ಅವ್ರನ್ನ ಕೇಳ್ರಿ. ನೀವು ಸಂತ್ಯಾಗ ಹೋಗಿರ್ತಿಲ್ಲ, ಹಿಂಗೆ ಒದರ್ತಿರ್ತಾರನೋ ಅವ್ರು, ಹಣ್ಣು ಮಾರೋರು ಅಂತ ಕೇಳ್ರಿ, ಹೇಳ್ತಾರೆ ಅವರು. ಹನೇ ಬಾರ, ನೀವು ಯಾವ ಸಂತಿ ಮಾಡ್ಬೇಕ್ರಿ? ದುಡ್ದು ಹಾಕೋದ ರಗಡಾಗಿರ್ತೈತಿ, ಇನ್ನು ನೀವು ಹೆಚ್ಚುಗಳಿಂದ್ರೆ ಸಂತಿ ಮಾಡ್ತೀರಿ. ಕೇಳ್ರಿ ನೋಡ್ರಿ, ಹೆಣ್ಮಕ್ಳು ಬೇಕಾರೆ ಸಂತ್ಯಾಗ ಹಿಂಗೆ ಅಂತಿರ್ತಾರಲ್ಲ ಅಂತ ಹಂಗೆ ಪರೀಕ್ಷೆ ಮಾಡಿರ್ಬೇಕಾರೆ. ಹಿಂಗೆ ನಾವು ಅಷ್ಟರು ಕೂಡಿ ಸಂತ್ಯಾಗ ಹೋದ್ವಿ. ನಮ್ಮ ಹುಚ್ಚ ಆ ಕಲ್ಲಂಗಡಿ ಹಣ್ಣು ಮಾರಕ್ಕೆ ಕಡೆ ಹೋದನ್ರಿ. ಹೌದಾ, ಹೆಂಗೆ ಬೇ ಹಣ್ಣು ಅಂತ ಕೇಳಿದ. ಆ ಹೆಣ್ಮಳಂದು 20 ರೂಪಾಯಿಗೆ ಒಂತಮ್ಮ ಅಂತ ಅಂದಳ್ರಿ. ಹೌದು, ಹೆಂಗೆ ಅದಾವ ಬೇ ಹಣ್ಣು, ಮತ್ತೆ ರುಚಿ ಅದಾವಿಲ್ಲ ಅಂತ ಕೇಳಿದನ್ರಿ. ತಮ್ಮ ತಿಂದಾರ ನೋಡಿ ಅಂತೇಳಿ ಒಂದು ಹಣ್ಣು ತೊಗೊಂಡ್ಲು, ಅದ್ರಾಗ ಒಂದು ಪೀಸ್ ಕೊಟ್ಟಳ್ರಿ. ತಿಂದ ನಮ್ಮ ಹುಚ್ಚ. ಚಲೋ ಐತಿಲ್ ತಮ್ಮ ಅಂತ ಕೇಳಿದಿಲ್ರಿ ಹೆಣ್ಮಳು. ಇವ ಅಂದ, ಅಲ್ಲಿ ಬೇ ಏನು ಬೇ ಇದು ಸೊಪ್ಪು ಐತಲ್ಲ ಹಣ್ಣು ಅಂತ ಅಂದನ್ರಿ. ಅದಕ್ಕೆ ಹೆಣ್ಮಳು ಏನು ಮಾಡಿದ್ಲು, ಇಲ್ಲ ತಮ್ಮ ಅದು ಕಡಿಮೆ ಆಗಿಲ್ದಿತ್ತಲ್ಲ ಅದಕ್ಕೆ ಹಂಗೈತಿ, ತಡಿತಮ್ಮ ಇನ್ನೊಂದು ಕೊಡ್ತೀನಿ ಚಲೋ ಅಂತೇಳಿ ಅದು ಹಣ್ಣಿಂದ ಮತ್ತೊಂದು ಪೀಸ್ ನಡಬರ್ಕೆಲ್ಲ ತೆಗೆದು ಕೊಟ್ಟಳ್ರಿ. ಅದನ್ನು ತಿಂದಿಂದ ಹೆಣ್ಮಳು, ಈಗರೇ ಚಲೋ ಐತಿಲ್ಲ ತಮ್ಮ ಅಂತ ಕೇಳಿದಳ್ರಿ. ಚಲೋ ಐತಿ ಹಣ್ಣು, ಚಲೋ ಇಲ್ಲ ಅನ್ನಂಗಿಲ್ಲ, ಅದ್ರ ರುಚಿ ಎಲ್ಲ ಐತಿ, ಅದ್ರ ಕೆಂಪಿಲ್ಲಲ್ಲ ಹಣ್ಣು ಅಂತ ಅಂದಿನ್ರಿ. ಹೆಣ್ಮಳಂದು, ತಮ್ಮ ಕೆಂಪನ್ನು ಬೇಕಂದ್ರೆ ಎಷ್ಟು ಬೇಕು ಹೇಳಪ್ಪ, ಕೊಡ್ತೀನಿ ಅದಾವು ಅಂತ ಹೇಳಿದಳ್ರಿ. ಇವ ಅಂದ, ಅಲ್ವೇ ಮತ್ತು ಕೆಂಪನ್ನು ಹಣ್ಣು ಕೊಟ್ರೆ ತಿಂದು ನೋಡಿ ಹೇಳ್ತೀನವ, ಮತ್ತು ನೀ ಏನು ಬರೀ ಇವು ಸಪ್ಪನ್ನು ಹಣ್ಣು ಕೊಡಕತ್ತಿದ್ದಿ, ಮತ್ತು 4 ಹಣ್ಣು ಬೇಕಾಗಿದ್ದು ಹೆಂಗೆ ಮಾಡ್ತೀನಿ ನೋಡು ಅಂತ ಇವ ಅಂದೇನ್ರಿ. 4 ಹಣ್ಣು ಮಾರ್ತಾ ಬಂದು ಹೆಣ್ಮಳು ಖುಷಿ ಆಗ್ಬಿಟ್ಟಲ್ರಿ. ದೊಡ್ಡ ಗಿರಾಕಿ ಐತಲ್ಲ ಅಂತ ತಿಳ್ಕೊಂಡು ಮತ್ತೊಂದು ಬೇರೆ ಹಣ್ಣು ತೊಗೊಂಡಳ್ರಿ. ಬೇರೆ ಹಣ್ಣು ತೊಗೊಂಡ್ಲು, ಹೆರ್ಜಿದ್ಲು, ಕೊಟ್ಟಳ್ರಿ.
ತಮ್ಮ ಇದನ್ನಾರ ತಿಂದು ನೋಡಂತೇಳಿ ಕೊಟ್ಟಳು. ಇಸ್ಕೊಂಡು ತಿಂದನ್ರಿ. ಆ ಹೆಣ್ಮಳು ಅವ್ನ ಮಕ್ಕನ ನೋಡಕತ್ತೇಳ್ರಿ, ನಮ್ಮ ಹುಚ್ಚನ ಮಕ್ಕನ. ಅವನು ಮತ್ತೇನಂತ ನೀವು ಅಂತ ತಿಳ್ಕೊಂಡು ಅವನಕಿನ್ನ ಮೊದ್ಲಕ್ಕ ಚಲೋ ಮಾಡಿಬಿಟ್ಟಲ್ರಿ ಈಕಿ. ಚಲೋ ಐತಲ್ಲ ತಮ್ಮ, ಕೆಂಪು ಐತಲ್ಲ ತಮ್ಮ, ರುಚಿ ಐತಲ್ಲ ತಮ್ಮ, ಹಣ್ಣು ಮಸ್ತ್ ಇರ್ಬೇಕಲ್ಲ ತಮ್ಮ ಅಂತೇಳಿ ಈಕಿನ ಚಲೋ ಮಾಡಿಬಿಟ್ಟಲ್ರಿ ಮೊದ್ಲಕ್ಕ. ಮತ್ತೇನ್ರ ಒಂದಿಗಿಂದ ನಾನು ತಡಿಯವ ಅಂತೇಳಿ. ಅದಕ್ಕೆ ನಮ್ಮ ಹುಚ್ಚ ಏನು ಅನ್ಬೇಕ್ರಿ, ಹೌದು ಬೇ ಕೆಂಪು ಐತಿ, ಹಣ್ಣು ರುಚಿನೂ ಐತಿ, ಸಪ್ಪೇನಿಲ್ಲ ರುಚಿ ಐತಿ, ನಾನಿಲ್ಲ ಅನ್ನಂಗಿಲ್ಲ. ಆದ್ರೆ ಇದ್ರಾಗ ಬೀಜ ಭಾಳ ಅದಾವಲ್ಲ ಬೇ ಅಂತ ಕೇಳಿದನ್ರಿ. ತಣ್ಣಗ ಆದಲ್ರಿ ಆ ಹೆಣ್ಮಳು ಹಣ್ಣು ಮಾರಾಕಿ. ಆಕೆ ಅಂದ್ಲು, ತಮ್ಮ ಮತ್ತು ಕಲ್ಲಂಗಡಿ ಹಣ್ಣು ಬೀಜ ಇರಲಾರ್ದ ಮತ್ತೇನು ಇರ್ಬೇಕಾ ತಮ್ಮ? ಹೌದು ಬೇ ಇವ ಅಂತನ್ರಿ. ಹೌದು ಬೇ ಬೀಜ ಇರಬೇಕು ಇಲ್ಲ ಅನ್ನಂಗಿಲ್ಲ, ಆದ್ರೆ ಭಾಳ ಅದಾವ ಬೇ ಇದ್ರ ಬೀಜ. ಇವನ್ನ ನಾ ಏನರ ಮನೆಗೆ ಹೋದ್ನಿ ಅಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಹಲ್ಲಿಲ್ಲಾರ್ದವ್ರು ಅದಾರ. ಮತ್ತು ಓದ್ ಕೊಟ್ಟನೆ ಬೇಯಿಸ್ಕೋಬೇಕಾಗತ್ತಲ್ವೇ? ಬ್ಯಾಡ ಬಿಡವ, ಮತ್ತೆ ಯಾವಾಗಾರ ಚಲೋ ಹಣ್ಣು ಬರ್ತಾವಲ್ಲ ಅವಾಗ ಹೇಳು, ಬಂದು ಒಯ್ತೀನಿ ಅಂತ ಅಂದನ್ರಿ. ಆ ಹೆಣ್ಮಳಿಗೆ ಏನೂ ಮಾತಾಡೋಕ್ಕಾಗಲಿಲ್ಲ ರೀ. ನೋಡ್ರಿ ಈ ಥರ ಮಾಡಿ ನಮ್ಮ ಹುಚ್ಚ ಹೊಟ್ಟೆ ತುಂಬಿಸ್ಕೊಳ್ಳೋರಿ ಮಗ ಎಲ್ಲಾರ ಹೋದ್ನಂದ್ರೆ. ಅದು ಹಂಗೆ ಹಿಂಗೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ ಮಗ ನಾವು ಅಲ್ಲೇ ನಿಂತವ್ರು ಅಲ್ಲೇ ನಿಂತೀವಿ. ಈ ನಮೂನಿ ಕಿತಾಪತಿ ಮಾಡೋರಿ ನಮ್ಮ ಹುಚ್ಚ. ಅದಕ್ಕೆ ಹೇಳ್ತೀನಿ ರೀ ಸ್ನೇಹಿತರ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು. ಒಳ್ಳೆಯ ಸಂಸ್ಕಾರ ಕಲಿಸ್ಲಿಲ್ಲ ಅಂದ್ರೆ ಇವನ್ ಥರ ಆಗ್ಬಿಡ್ತಾರೆ. ಅಂದ್ರೆ ಮಕ್ಕಳು ಬೆಳಿತಾವ್ರಿ, ಒಳ್ಳೆಯ ರೀತಿಯಿಂದ ಬೆಳಿತಾವೆ. ಈ ಥರ ಮಾಡಂಗಿಲ್ಲ ರೀ. ಇಲ್ಲಿವರೆಗೂ ನಮ್ಮ ಹಾಸ್ಯದ ಚುಟುಕನ್ನು ಕೇಳಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಭಾಗದಲ್ಲಿ ನಮ್ಮ ಹುಚ್ಚನ ಕೆಲವೊಂದು ಇನ್ನಷ್ಟು ಹಾಸ್ಯದ ತುಣುಕುಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.